ಅಜಯ್ನ ಆ ಜನಾರ್ದನ್ ಏನಾದರೂ ಮೋಸ ಮಾಡಿದ್ರೆ ಏನಣ್ಣ ಮಾಡೋದು? ಹಾಂ, ನಾವು ಕೊಡಬಾರ್ದಾಗಿತ್ತಣ್ಣ ನೆನ್ನೆ ಫೈಲ್ ಅವನಿಗೆ. ಎಂಥ ಕೆಲಸ ಆಗೋಯ್ತಣ್ಣ, ಅವ್ನ ಕೈಗೆ ಫೈಲ್ ಹೊಲ್ಟೋಯ್ತು. ಇವಾಗ ಏನು ಮಾಡೋದು? ಅಯ್ಯೋ ಸಂಜಯ್, ಏನು ಭಯ ಪಡಬೇಡ, ಸುಮ್ಮನೆ ಕೊಡದೇ ಇದ್ರೆ ನಾವು ಬಿಟ್ಬಿಡ್ತೀವಾ? ಹಾಂ, ಅವನೆಲ್ಲೇ ಇದ್ದು ಹುಡ್ಕೊಂಡು ಹೋಗ್ತೀವಿ. ಏನು ಅಣ್ಣ, ನಂಗೆ ಡೌಟೇ. ಸರಿ ಅಣ್ಣ. ಅಣ್ಣ, ನೀನು ಯಾಕಣ್ಣ ಕವಿತಾ ಅತ್ತಿಗೆ ಹೊಡೆದಿತ್ತು? ಹಾಂ, ಕವಿತಾ ಅತ್ತಿಗೆ ಇವಾಗ ಎಲ್ಲೋದ್ರು ಅಂತ? ಎಲ್ಲಿ ಹೋಗಿರ್ತಾಳೆ, ಅವ್ರ ಅಮ್ಮನ ಮನೇಲಿ ಇಟ್ಟಾಳ್ಬಿಡು. ನಾಳೆ ಯಾವಾಗಾದ್ರೂ ಹೋಗಿ ಕರ್ಕೊಂಬರ್ತೀನಿ. ನೋಡ್ದಣ್ಣ, ಅಮ್ಮ ಅಪ್ಪ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗಿತ್ತು. ಹಾಂ, ಅದೇ ವಿಜಯಣ್ಣ ಹಿಂಗೆಲ್ಲ ಮಾಡಿದ್ರೆ ಬಿಟ್ಬಿಟ್ಟು ಹೋಗ್ತಾ ಇದ್ರಾ? ಎಷ್ಟೊಂದು ಮೋಸ ನೋಡ್ದಣ್ಣ. ಹೋದ್ರೆ ಹೋಗ್ತಾರೆ ಬಿಡೋ, ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅವರಿಂದ ನಮ್ಗೆ ಆಗಬೇಕಾಗಿರೋದು ಏನೂ ಇಲ್ಲ. ನಮ್ಮ ಪಾಟಿಗೆ ನಾವು ಖುಷಿಯಾಗಿರೋಣ. ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರೋಣ ನಾವು. ಅವ್ರ ವಿಷಯಕ್ಕೆ ನಿಂಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ನಾನೇ ಮುಂದೆ ನಿಂತು. ನನಗೇನು ಮದುವೆ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲಣ್ಣ. ನಾನು ಬಿಸ್ನೆಸ್ ಮಾಡಬೇಕು. ಆ ವಿಜಯಣ್ಣಗಿಂತಲೂ ನಾವು ಇನ್ನೂ ಎತ್ತರಕ್ಕೆ ಬೆಳಿಬೇಕಣ್ಣ. ಏನಣ್ಣ, ಎಲ್ಲೋದ್ರೂ ಒಳ್ಳೆ ಹೆಸರು ಮಾಡಿಬಿಟ್ಟವನೆ. ಎಲ್ಲೋದ್ರೂ ವಿಜಯ್ ವಿಜಯ್ ವಿಜಯ್. ನಾನು ಮನೆಯಲ್ಲೇ ಅವ್ನು ಅವ ಅನ್ಕೊಂಡೆ, ಎಲ್ಲ ಕಡೆ ಅವಂದೆ. ಓ, ವಿಜಯ್ ತಮ್ಮದಿರಲ್ಲ ನೀವು? ವಿಜಯ್ ತಮ್ಮ ಅಲ್ಲ ಅಂತಾರಣ್ಣ. ಏನಣ್ಣ ಅವನು? ಇವಾಗ ಜನಾರ್ದನ್ ಏನು ಒಂದು 5 ಕೋಟಿ ಕೊಡ್ತಾರಣ್ಣ ನಮಗೆ. ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕಣ್ಣ. ಏನೋ ನೋಡೋಣ ಇರು ಸಂಜಯ್, ಅದೆಷ್ಟು ಕೊಡ್ತಾರೋ ಏನೋ ಅಮೌಂಟು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹಲೋ, ಹೇಳಿ ಅತ್ತೆ, ಕವಿತಾ ಬಂದಿದ್ದಾಳ ತಲೆಗೆ? ಅಲ್ಲಪ್ಪ, ಅವಳ ನೀನು ಹಿಂಗೆ ಮನೆ ಬಿಟ್ಟು ಕಳಿಸ್ಬಿಟ್ರೆ ಹೆಂಗಪ್ಪ ಅಜಯ್? ಹಾಂ, ಅಯ್ಯೋ, ಅವಳೇ ಕೋಪ ಮಾಡ್ಕೊಂಡು ಹೋಗಿದ್ದು ಅತ್ತೆ, ಅದಕ್ಕೆ ನಾನೇನು ಮಾಡಬೇಕು? ಅವಳಿರೋ ಪರಿಸ್ಥಿತಿಯಲ್ಲೇ ಗಂಡನ ಜೊತೆ ಇರಬೇಕು, ಖುಷಿಯಾಗಿರ್ಬೇಕು. ನೀನು ಹಿಂಗೆ ಕಳಿಸ್ಬಿಟ್ರೆ ಹೆಂಗಪ್ಪ? ಏನು ಈ ಟೈಮಲ್ಲಿ ಏನತ್ತೆ, ಸರಿಯಾಗಿ ಹೇಳಿ. ಇವಾಗ ಕವಿತಾ ಪ್ರೆಗ್ನೆಂಟ್ ಅಪ್ಪ. ಓಹ್, ಹೌದಾ ಅತ್ತೆ? ನನಗೆ ಗೊತ್ತೇ ಇಲ್ಲ ಅತ್ತೆ. ಎಲ್ಲಿದ್ದಾಳತ್ತೆ ಕವಿತಾ? ಬರ್ತಾ ಇದ್ದೀನತ್ತೆ, ಕವಿತನ ಕರ್ಕೊಂಬರ್ತೀನಿ. ಅಯ್ಯೋ, ಏನೋ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗಿ ಬೈದೆ ಅತ್ತೆ, ಸಾರಿ. ಅಯ್ಯೋ, ನಂಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಟೆನ್ಷನ್ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೈದ್ಬಿಟ್ಟೆ ಅತ್ತೆ. ಇನ್ನೇನು ನನಗೇನು ಕೋಪ ಇಲ್ಲ ಅತ್ತೆ ಕವಿತಾ ಮೇಲೆ. ಅತ್ತೆ, ನಾನು ಬರ್ತಾ ಇದ್ದೀನತ್ತೆ, ಕರ್ಕೊಂಬರ್ತೀನಿ ಕವಿತಾನ. ಬೇಡಪ್ಪ, ನಾನೇ ಕರ್ಕೊಂಬರ್ತೀನಿ. ನೀನೇನು ಬರೋದು ಬೇಡ. ಅತ್ತೆ, ಈ ಟೈಮಲ್ಲೆಲ್ಲ ಕವಿತಾ ಬಸ್ಸಲ್ಲೆಲ್ಲ ಬರೋದು ಬೇಡ ಅತ್ತೆ, ನಾನೇ ಬರ್ತೀನಿ, ಕರ್ಕೊಂಬರ್ತೀನಿ. ಇಲ್ಲ ಅಜಯಪ್ಪ, ನಾನೇ ಕರ್ಕೊಂಬರ್ತೀನಿ. ಅತ್ತೆ, ಅಲ್ಲೇ ಮನೆಯಲ್ಲಿದ್ದಾಳೆ, ನಾವು ಫೋನ್ ಕೊಡಿ ಅತ್ತೆ. ಇಲ್ಲಪ್ಪ, ನಾನು ತಾಡ್ದ ಹತ್ರ ಹೂವು ಬಿಡ್ಸೋಕೆ ಬಂದಿದ್ದೀನಿ. ಸರಿ ಬಿಡಿ, ನಾನು ಕವಿತಾ ಫೋನ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಹಾಂ, ರೆಡಿಯಾಗಿರು ಅಂತ ಹೇಳ್ತೀನಿ, ಬಂದು ನಾನೇ ಕರ್ಕೊಂಬರ್ತೀನಿ. ಬೇಡ ಅಜಯಪ್ಪ, ನಾನೇ ಕರ್ಕೊಂಬರ್ತೀನಿ. ಅವಳಿನ ಏನೇನೋ ತಿನ್ನಬೇಕು ಅಂತ ಅವಳೆ, ಅದೆಲ್ಲ ಒಂಚೂರು ಮಾಡಿ ಕೊಡ್ತೀನಿ. ಹಂಗೆ ಬಾಕ್ಸಿಗೆ ಹಾಕೊಂಡು ಎತ್ಕೊಂಬರ್ತೀನಿ. ನಾನೇ ಕರ್ಕೊಂಬರ್ತೀನಪ್ಪ, ನೀನಾಕ ಬಾಧೆಕ್ಕಂತೀಯ? ಅಯ್ಯೋ ಅತ್ತೆ, ನನ್ನ ಹೆಂಡ್ತಿ ನಾನು ಕರ್ಕೊಂಬರಕ್ಕೆ ನನಗೆ ಯಾಕೆ ಬಾಧೆ? ನನಗೆ ಏನು ಕಷ್ಟ ಇಲ್ಲ ಅತ್ತೆ, ನನ್ನ ಹೆಂಡ್ತಿ ನಾನು ಕರ್ಕೊಂಬರ್ತೀನಿ. ನೀವು ಅದೆಲ್ಲ ಮಾಡಿದ ತಕ್ಷಣ ಫೋನ್ ಮಾಡಿ. ಬಸ್ಸಲ್ಲಿ ಬರೋದು ಬೇಡ ಈ ಟೈಮಲ್ಲಿ, ನಾನು ಕಾರಲ್ಲಿ ಕರ್ಕೊಂಬರ್ತೀನಿ. ಸರಿನಪ್ಪ, ಅಡುಗೆಗಳೆಲ್ಲ ಮಾಡಿಕ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಕ್ಕ. ಸರಿ ಅತ್ತೆ, ಹುಷಾರತ್ತೆ ಕವಿತಾ. ಹ್ಞೂ ಸರಿನಪ್ಪ. ಏನಂತ ಮದುವಮ್ಮ, ಅಜಯಪ್ಪನ ಏನು ಹೇಳಿದ್ನಾ? ಅಯ್ಯೋ ಅಪ್ಪ, ಅಜಯಪ್ಪನು ನಾನೇ ಬಂದು ಕರ್ಕೊಂಬರ್ತೀನಿ ಕವಿತಾನ ಅಂತವನೆ. ಕವಿತಾ ಅಖಿಲಮ್ಮನವ್ರ ಮನೆಯಾಗಿರೋದು ಅಜಯಪ್ಪನಿಗೆ ಗೊತ್ತಿಲ್ಲ. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕಣ್ಣಲ್ಲಪ್ಪ ನಾನು. ಹಾಂ, ಇವಾಗೇನು ಅಜಯಪ್ಪನ ಗಲಾಟೆ ಮಾಡ್ತಾನೋ ಏನೋ, ಅದಕ್ಕೆ ನಾನು ಇಲ್ಲೇ ಅವಳೆ ಕವಿತಾ ಅಂತ ಹೇಳ್ಬಿಟ್ನೆ. ಇವಾಗೇನು ಮಾಡೋದು? ಕವಿತಾನ ಇನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರ್ಬೇಕು, ಅಜಯಪ್ಪನು ಕರ್ಕೊಂಡು ಹೋಗ್ಬೇಕು. ಒಳ್ಳೆ ಕೆಲಸ ಆಗೋಯ್ತಲ್ಲ. ಇವಾಗ ನೀನು ಹೆಂಗೋ ಅಖಿಲಮ್ಮನ ಮನೆಗೆ ಹೋಗ್ತಾ ಇದೆಯಲ್ಲ, ಹಾಂ, ಹಂಗೆ ಕವಿತನ ಕರ್ಕೊಂಬಂದ್ಬಿಡಮ್ಮ. ಇಲ್ಲಿಂದನೇ ಅಜಯಪ್ಪನ ಕರ್ಕೊಂಡು ಹೋಗ್ಲಿ. ಗಂಡ ಹೆಂಡತಿ ಜೊತೆಗಿರ್ಲಿ, ನಮ್ಮ ಕಷ್ಟನೋ ಸುಖನೋ ಅವ್ರ ಮನೆಗೆ ಅವ್ರು ಇರಲಿ. ಹ್ಞೂ ಸರಿನಪ್ಪ, ಆಯಿತು. ನಾನು ಕರ್ಕೊಂಬಂದ್ಬಿಡ್ತೀನಿ. ಇನ್ನೂ ಏನೋ ಅಡುಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಕವಿತನ ಕರ್ಕೊಂಬಂದ್ಬಿಡ್ತೀನಿ, ಆಮೇಲೆ ಇಲ್ಲಿಂದನೇ ಕರ್ಕೊಂಡು ಹೋಗ್ಲಿ ಬಿಡು. ಸರಿಮ್ಮ. ನೀನು ಬಾಪ, ಅಖಿಲಮ್ಮನವ್ರ ಮನೆಗೆ ಹೋಗೋಣ. ಇಲ್ಲ ಹೋಗಮ್ಮ, ನೀವು ಹೆಂಗ್ಸರು ಎಲ್ಲೆಲ್ಲಿ ತಿರುಗ್ತೀರ ಅದೆಲ್ಲ ನಂಗೆ ತಿರ್ಕೊಂಡಿರೋಕ್ಕಾಗಲ್ಲ. ಇನ್ನೊಡೆ ಬಸ್ಸು ಎಕ್ಕಿ ಇಳಿಯೋಕ್ಕೆ ಕಷ್ಟ ಆಗ್ತದೆ. ನನ್ನ ಪಾಡಕ್ಕೆ ನಾನು ಆರಾಮಾಗಿ ಮನೆಗೆ ಇರ್ತೀನಿ. ಏನೋ ಒಂದು ತುತ್ತು ಮಾಡ್ಕೊಂಡು, ಇಲ್ಲ ದ್ಯಾವಪ್ಪನ ತಂದ್ಕೊಡ್ತಾನೆ ಮನೆಯಿಂದ ತಿನ್ಕೊಂಡು, ನೀನು ಓಡಾಡ್ಕೊಂಬ ಹೋಗಮ್ಮ. ಇದ್ದಿದ್ದ ಜಾಗದಾಗ ಇದ್ರೇ ನಂಗೆ ಆರೋಗ್ಯ. ಹ್ಞೂ ಸರಿಯಪ್ಪ, ಸಾರು ಮಾಡಿಕ್ಬಿಟ್ಟು ಹೋಗ್ತೀನಿ. ನೀನು ಆವಾಗ ಬಿಸಿ ಬಿಸಿ ಅನ್ನ ಮಾಡ್ಕೊ. ಸಂಜಯ್, ನೀನು ಚಿಕ್ಕಪ್ಪ ಆಗ್ತಾಯಿದ್ಯಾ? ನಂಗಂತೂ ಫುಲ್ ಖುಷಿ. ಹ್ಞೂ ಹೌದಣ್ಣ, ಕಂಗ್ರ್ಯಾಚುಲೇಷನ್ಸ್ ಅಜಯ್ನ. ನಮ್ಮನೆಗೂ ಪುಟ್ಟು ಪಾಪು ಗೊತ್ತೈತೆ. ಈ ವಿಷಯ ಏನಾದರೂ ಅಮ್ಮನಿಗೆ ಗೊತ್ತಾದ್ರೆ ಫುಲ್ ಖುಷಿ ಆಗೋಗ್ತಾರೆ. ಅಮ್ಮನು ಒಂದು ಫೋನ್ ಮಾಡಬೇಕಾಗಿತ್ತು. ಅಜಯ್ನ ಅಮ್ಮನೂ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಣ್ಣ ನಿಮಗೆ? ಹೌದಲ್ಲ, ಈ ವಿಷಯನೇ ಮರ್ತೋಗಿದ್ದೀನಲ್ಲ ಸಂಜಯ್ ನಾನು. ಅಮ್ಮ ಅಪ್ಪ ಎಲ್ಲಿರ್ತಾರೋ? ಹಾಂ, ಎಲ್ಲಿದ್ದಾರೆ? ನನಗೂ ಗೊತ್ತಿಲ್ಲ ಅಣ್ಣ. ವಿಜಯಣ್ಣ ಮನೇಲಿ ಇರ್ಬೋದಾ? ಇನ್ನೆಲ್ಲೋಗ್ತಾರೆ? ಅವನ ಮನೆಗೆ ಹೋಗಿರ್ತಾರೆ, ಅವನ ಮನೆಯಲ್ಲೇ ಇರ್ತಾರೆ. ಜನಾರ್ದನ್ ದುಡ್ಡು ಕೊಟ್ಟು ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆದಮೇಲೆ ಅಪ್ಪ ಅಮ್ಮನ ಮುಂದೆ ಹೋಗಿ, ಅಮ್ಮ ನೀವು ಕೊಟ್ಟಿದ್ದಿಷ್ಟು ನಾವಿವಾಗ ಇಷ್ಟು ಸಂಪಾದನೆ ಮಾಡಿದ್ದೀವಿ ಅಂತ ತೋರಿಸಿ ಅಮ್ಮ ಅಪ್ಪನ ನಮ್ಮ ಮನೆಗೆ ಕರ್ಕೊಂಬರ್ಬೇಕಣ್ಣ. ಓ, ಸೂಪರ್ ಸೂಪರ್ ಐಡಿಯಾ ಸಂಜಯ್, ಕರೆಕ್ಟಾಗಿ ಹೇಳಿದ್ಯಾ ನೋಡು. ಹೌದೌದು, ಅಲ್ಲಿವರೆಗೂ ಅವ್ರ ಮನೆಗೆ ನಾವು ಹೋಗಲೇಬಾರ್ದು, ಅಮ್ಮ ಅಪ್ಪನ ಮನೆಗೆ ಕರೀಲೂಬಾರ್ದು. ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗಿ
ಆಮೇಲೆ ಅಮ್ಮ ಅಪ್ಪನ ಕರ್ಕೊಂಬರ್ಬೇಕು. ಹೌದಣ್ಣ, ಹೌದು. ಅಲ್ಲಿವರೆಗೂ ಅಮ್ಮ ಅಪ್ಪನ ಮಾತಾಡ್ಸಕ್ಕೆ ನಾವು ಹೋಗ್ಲೇಬಾರ್ದು. ಅಣ್ಣ ನಡಿಯೋಣ, ಜನಾರ್ದನ್ ಮನೆ ಹತ್ರ ಹೋಗೋಣ. ನಾಳೆ ಹೋಗೋಣ ಬಿಡು, ನಾಳೆ ಬರೋಕ್ಕೆ ಹೇಳಿದಂತಾನೆ ಅವು ಹೋಗೋಣ. ಸರಿ ಅಣ್ಣ, ಆಯಿತು. ಅಖಿಲಮ್ಮ ಅವರೇ, ಅಖಿಲಮ್ಮ ಅವರೇ, ಸುಬ್ಬಮ್ಮ ಹೇಳಿ. ಅಖಿಲಮ್ಮ, ನಾನು ಮನೆಗೆ ಹೋಗ್ತೀನಿ ಅಖಿಲಮ್ಮ. ಆಯಿತು, ಕೆಲಸ ಇಲ್ಲನೋ? ಓ ಹೌದಾ, ಇರಮ್ಮ. ನಾನು ಸಾರು ಮುದ್ದೆ ಮಾಡಿದ್ದೀನಿ, ಕೊಡ್ತೀನಿ ತಗೊಂಡೋಗಿ ಅಂತೆ. ಅಯ್ಯೋ ಬೇಡಮ್ಮ, ಇಲ್ಲೇ ಊಟ ಮಾಡಿದ್ನಲ್ಲ ಅದೇ ಸಾಕು. ಇಲ್ದಿದ್ದೆಲ್ಲ ಯಾಕೆ ಕಂತ ಇದ್ರಿ ನೀವು? ಪರವಾಗಿಲ್ಲ ಸುಬ್ಬಮ್ಮ, ತಗೊಂಡೋಗು. ಸರಿ ಅಮ್ಮ, ಆಯಿತು. ಇದೇನಮ್ಮ ಇಷ್ಟು ದೊಡ್ಡ ಕ್ಯಾರಿಯರು? ಅಯ್ಯೋ ನೀವು ಸರಿನಾ ಬಿಡ್ರಿ. ಅಲ್ಲಿ ಇಷ್ಟು ದೊಡ್ಡ ಕ್ಯಾರಿಯರಾಗಿ ತುಂಬಿಕೊಟ್ಟಿದ್ರಲ್ಲ. ತೊಗೊಂಡೋಗು ಸುಬ್ಬಮ್ಮ. ಇವಾಗ ನೀವು ಮಾಡೋದೇನೋ ಇರೋದು 3 ಜನ, ಅದರಲ್ಲೇ ಇರೋದು ಊಟ ಮಾಡಿರಿ. ಒಂದೊತ್ತಿಗೆ ಮಾಡೋದೇನೋ, ಬೆಳಗ್ಗೆ ಏನಾದರೂ ಮಾಡ್ಕೊಂಡು ತಿನ್ರಿ. ಅಲ್ಲಮ್ಮ, ಮನೆ ಕೆಲಸ ಮಾಡೋರನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಂತೀಯ ನೀನು. ಇನ್ನು ನಿನ್ನ ಹೊಟ್ಟೆ ಒಳಗೆ ಹುಟ್ಟಿರೋ ಮಕ್ಕಳನ್ನ ಹೆಂಗೆ ನೋಡ್ಕೊಂತೀಯಮ್ಮ? ಸುಬ್ಬಮ್ಮ, ನೀನು ನಾಳೆ ಬೇಗ ಬರಬೇಕು. ನಮ್ಮ ಮನೆ ತುಂಬ ನೆಂಟರಿರ್ತಾರೆ, ಕೆಲಸ ಜಾಸ್ತಿ ಇರ್ತೈತೆ. ಹ್ಞೂನಮ್ಮ, ಬೆಳಗ್ಗೆ 7 ಗಂಟೆಗೆಲ್ಲ ಇಲ್ಲಿರ್ತೀನಿ. ನಾಳೆ ನೆಂಟರು ಜಾಸ್ತಿ ಬರ್ತಾರೆ. ನಾನು ಅಡುಗೆ ಮಾಡೋವಾಗ ಸಹಾಯ ಮಾಡಬೇಕು. ನಮ್ಮ ಸೊಸೆನೇನಾದರೂ ಕರ್ಕೊಂಬರ್ಲಮ್ಮ? ಬೇಡಮ್ಮ ಬೇಡ, ನೀನು ಒಬ್ಬಳು ಬಾ ಸಾಕು, ಸೊಸೆ ಏನು ಬರೋದು ಬೇಡ. ಸರಿನಮ್ಮ, ನಾನು ಓಡ್ ಬರ್ತೀನಿ. ನಾಳೆ ಬೆಳಗ್ಗೆ ಮರಿದೀರ ಬೇಗ ಬರಬೇಕಮ್ಮ. ಸರಿ ಆಯಿತು. ಇದೇನಿದು, ಮನೆಗೆ ಯಾರೂ ಇಲ್ಲ. ಇವಳು ಎತ್ತದ್ಲು ಸುಪ್ನಾತಿ. ಸೌಗೀತಾ, ಸೌಗೀತಾ, ಅದು ಎತ್ತಾಳಗೆ ಹೋಗಿದೆಯೇ? ಬಾರ ಇಲ್ಲಿ. ಲೇ ಸೌಗೀತಾ, ಸೌಗೀತಾ. ಇದ್ಯಾಕಿದ್ವಾ ಹಿಂಗೆ ಬಡ್ಕೊಂತ ಇದೆಯಾ? ಹೊಸ ನೀರು ಗೊಂಡ್ರು ಕಪ್ಪೆ ಬಡ್ಕೊಂಡಂಗೆ. ನಂಗೆ ಎಷ್ಟು ಸತಿ ಹೇಳ್ಬೇಕು, ನನ್ನ ಹೆಸರು ಸೌಗೀತ ಅಲ್ಲ ಸಂಗೀತ ಅಂತ. ಸೌಗೀತ ಅಂತೆ, ಸೌಗೀತ. ನಮ್ಮ ಅಪ್ಪನು ನಮ್ಮ ಅಮ್ಮನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡೋರೆ ಸಂಗೀತ ಅಂತ. ಯಾವಾಗ ನೋಡು ಸೌಗೀತ ಸೌಗೀತ ಅಂತ ಬಡ್ಕೊಂತ ಇರ್ತಾಳೆ. ಓಹೋ, ಮುಚ್ಚ ಬಾಯ್ ಸಾಕು. ಏನು ಅಮ್ಮನ ಕೋಟ್ಯಾಧೀಶರು ಮನೆಗೆ ಹುಟ್ಟಿದಂಗೆ ಮಾತಾಡ್ತಾಳೆ. ಏನು ಕೋಟ್ಯಾಧೀಶರು ಮನೆಗೆ ಹುಟ್ಟಿದೆಯೇನೆ ನೀನು? ಹಾಂ, ನನ್ನ ಕೆಲಸ ಐತಿ ಹೇಳು, ಏನು ಕೂಗಿದ್ ನೀನು? ಬೆಳಗ್ಗೆಯಿಂದ ಕಾಣಿಸಿಲ್ಲ, ಎತ್ತಾಳಗೆ ಹೋಗಿದ್ದೆ. ನಾನು ಊರಿಗೆ ಗಿಲ್ಟ್ ಹೋಗಿದ್ದೇನೋ ಅಂತ ಅನ್ಕಂಡು. ನಾನು ನಿನ್ನಂಗೆ ಕಳಮೈ ಬೆಳೆಸ್ಕೊಂಡಿಲ್ಲ. ನಾವೇನಿದ್ರು ಕಷ್ಟಪಟ್ಟು ದುಡ್ಡು ತಿನ್ನೋರು. ಬೆಳಗ್ಗೆಯಿಂದ ಅದ್ಯಾರೋ ಬೆಂಗಳೂರಿಂದ ಇಲ್ಲಿಕ ಬಂದವ್ರಂತೆ, ಅವ್ರ ಮನೆಗೆ ಕೆಲಸ ಐತೆ ಹೋಗು ಅಂತ ಹೇಳ್ಬಿಟ್ಟು ಈಗ ಗೌಂಡ್ ಹೇಳಿದ್ನು. ಅದಕ್ಕೆ ಬೆಳಗ್ಗೆಯಿಂದ ಅವ್ರ ಮನೆಗೆ ಕೆಲಸ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀನಿ ನೋಡು. ಅವ್ರು ಊಟ ಕೊಟ್ಟರು, ಊಟ ಎತ್ಕೊಂಬಂದೆ. ಹೋಗು, ಇವಾಗೇನು ಅಡುಗೆ ಮಾಡಬೇಡ ನೀನು. ಹೋಗಿ ಒಂದು 3 ತಟ್ಟೆ ಎತ್ಕೊಂಬೋಗು, ಹಂಗೆ ಊಟಕ್ಕೆ ತಿಂತೀನ. ಏನು, ಯಾರ ಮನೆಗೂ ಕೆಲಸ ಮಾಡಿ ಎತ್ಕೊಂಬಂದಿರೋ ಊಟನ ನಾನು ತಿನ್ಬೇಕಾ? ನಂಗೇನು ಅಂತ ಗಚ್ಚರ? ಬಿಸಿ ಬಿಸಿ ಏನನ್ನ ಮಾಡ್ಕೊಂಡು ತಿಂತೀನಿ. ಯಾರ ಮನೆಗೆ ಗೊತ್ತಂಗ್ಳು ಪಂಗ್ಳು ತಿನ್ನೋ ಗತಿ ನಂಗೇನು ಬಂದಿಲ್ಲ. ನೀನು ತಿನ್ನು ಬೇಕಾದ್ರೆ. ಲೇ ಚಿತ್ರಂಗಿನೇ ನೀನು. ಆ ಯಮ್ಮನು ಮಾಡಿಕೊಟ್ಟವಳೆ ದೇವತೆನೇ ಆ ಯಮ್ಮನು. ಹಾಂ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಆ ಮಾತು, ಆ ನಯ್ಯ, ಆ ನಾಜೋಕು. ಅಮ್ಮ, ನಾನು ಯಾ ಹೆಂಗ್ಸ್ನೂ ನೋಡಿಲ್ಲಮ್ಮ ಅಂಥ ಗುಣವಂತ ಆ ಯಮ್ಮನು. ಆ ಯಮ್ಮನ ಕೈಯಾಗಿಂದು ಊಟ ತಿನ್ನಕ್ಕ ನಿಂಗೆ ಅದೃಷ್ಟವಾಗಿರ್ಬೇಕೆ? ಅದೃಷ್ಟ ಇರಬೇಕು. ನಿನ್ನಂತ ಕೆಲ್ಸಕ್ಕೆ ಬರ್ದು ಮುಂಡಿಲ್ಕೆಲ್ಲ ಎಲ್ಲೈತೆ ಅದೃಷ್ಟ? ಅಂತ ದೇವತೆ ಕೈಲೇ ಊಟ ತಿನ್ಬೇಕೆಲ್ಲ. ಹೋಗಿ ಬೇಡದಿದ್ರೆ ಕೆಡ್ತಾ ನಾನು ನನ್ನ ಮಗನೇ ತಿಂತೀರಿ. ತಿನ್ನೋಗ್ರಿ, ನಾನೇನು ಬೇಡ ಅಂತ ಹೇಳಿದ್ನಾ? ಲೇ ಅರುಣ್ಗ, ಲೇ ಬಾರ ಇಲ್ಲೇ. ಇದೇನಿದು ನಿನ್ನ ವೇಷ ಹಿಂಗೈತೆ? ಹಾಂ, ತೋಟಗಳ ಕೆಲಸ ಮಾಡೋರು ಇನ್ನೇಂಗಿರ್ತಾರೆ? ಲೇ ಆ ಚಿತ್ರಂಗಿ ಮಾತ್ರ ಏನು ಕೇಳ್ತಿ ಅಂತ ಹೋಗಪ್ಪ, ಕೈ ತೊಳ್ಕೊಂಬೋಗು. ಊಟಕ್ಕೆ ತಿಂತೀನಿ ಅಂತೆ. ಓ ಇಕ್ಕಮ್ಮ, ಬೆಳಗ್ಗೆಯಿಂದ ಗೌಂಡೋರು ತೊಡ್ತಾಗ ಮುದ್ದೊಡ್ದು ಮಧ್ಯಾಹ್ನ ಅಲ್ಲೊಂಚೂರು ತಿನ್ನಿ. ಏನು ಸರೋಗಿಲ್ಲ ನಂಗೆ. ಇಕ್ಕು. ಅಯ್ಯ ಪಾಪ ಮುಂಡೆ ಮಗನೇ, ನಾವು ಅಷ್ಟು ಸಾವುಕಾರು ಇಷ್ಟು ಸಾವುಕಾರು ಅಂತ ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಬಂದ್ಬಿಟ್ಟು ಇವಾಗ ಈ ಪಾಠಕ್ಕೆ ಬೀಳ್ತಾ ಇದೆಯಾ? ನಿಮ್ಗೇನು ಏನೋ ಆಸ್ತಿ ಮನೆ ಗಿನೆ ಆಯ್ತೋ ಇಲ್ಲ? ಏನೋ ನೋಡ್ತಾ ಇದ್ರೆ ಬೀದಿ ಬಿಕಾರಿಗಳಿದ್ದಂಗಿದ್ರೆ ಅಮ್ಮನ ಮಗನು. ಸಂಗೀತ, ಆಮೇಲೆ ಮಾತಾಡೋಣ ನಾನು ನೀನು. ಹೋಗು ಇವಾಗ, ನೀನು ಹೋಗಿ ತಟ್ಟೆ ಎತ್ಕೊಂಬೋಗು, ಊಟ ತಿನ್ನೋಣ. ಏನಮ್ಮ ಸಾರು ಇಷ್ಟೊಂದು ಚೆನ್ನಾಗದೆ? ಹಾಂ, ಇನ್ನೂ ಒಂದು ಮುದ್ದೆ ಇಟ್ಟು ತಿನ್ಬೋದು? ಅಯ್ಯೋ ಇನ್ನೂ ಕೊಟ್ಟವಳಪ್ಪ, ಕೊಡ್ತೀನಿ ಹೇಳು, ತಿನ್ನಿ ಅಂತೆ. ಸಂಗೀತ, ಸಾರು ಒಳ್ಳೆ ಚೆನ್ನಾಗಿದೆ ಸಂಗೀತ. ನೋಡಿ ಇಟ್ಟು ನೋಡೋ ಎಷ್ಟು ಚೆನ್ನಾಗಿ ಮಾಡವ್ರೆ. ಒಬ್ಬೊಬ್ಬ ಬರೀ ಇಟ್ಟೇ ತಿನ್ಬೋದು, ಹಂಗೆ ಮಾಡವ್ರೆ. ತುಪ್ಪ ಏನೋ ಜಾಸ್ತಿ ಹಾಕಿದ್ದಂಗೆ ಅವ್ರೆ. ನಿಂಗೂ ಮಾನ ಮರ್ಯಾದಿಲ್ಲ, ನಿಮ್ಮ ಅಮ್ಮನಿಗೂ ಮಾನ ಮರ್ಯಾದಿಲ್ಲ. ಅದು ಯಾರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಿದ್ಲಂತೆ, ಅವ್ರ ಮನೆಗೆ ಪಾತ್ರೆಗಳು ಜಕ್ಕ ಕಾಸು ಗುಡ್ಸಕ್ಕ ಅವ್ರು ಕೊಟ್ಟಿರೋ ಊಟ ಎತ್ಕೊಂಬಂದವಳೆ ಮಾನ್ಗೆಟ್ಟಳು. ಲೆಕ್ಕಮ್ಮ, ಮಾತುಗಳು ಸ್ವಲ್ಪ ಮರ್ಯಾದೆಗೆ ಮಾತಾಡೋದು ಕಲಿ. ಊಟ ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಬೆಲೆ ಕೊಡೆ ಅದಕ್ಕೆ. ಏನು ಇಷ್ಟು ದೂರ ಅಂಕಾರ ಬೀಳ್ತೀಯ ನೀನು? ಈಗ ನಮ್ಮ ಅಮ್ಮನ ಮಾಡಿರೋ ಸಾರು ವಾಸನೆ ಗೊತ್ತಾಯ್ತಲ್ಲ. ನಮ್ಮ ಅಮ್ಮನ ಇಟ್ಟು ತೋರ್ಸಕ್ಕ ತುಪ್ಪ ಜಾಸ್ತಿ ಆಗ್ತಾಳೆ, ಸಾರು ಗಮ್ಮಂತೈತೆ. ಅಯ್ಯೋ, ಒಂದೇ ಥರ ಸಾರು ಬೇಕಾದಷ್ಟು ಚೆನ್ನಾಗಿ ಮಾಡ್ತಾರೆ ಬಿಡು. ಯಾರ ಮನೆಗೆ ಹೋಗಿ ಇಸ್ಕೊಂಬಂದವಳೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಅಮ್ಮನ ಮಾಡಿರೋ ಸಾರಿಗೆ ಅಕ್ಕ ಬರ್ತೈತೆ. ಅದೇನೆ ಹಂಗೆ ನಿಂತ್ಕೊಂಡು ನೋಡ್ತಾ ಇದೆಯಾ? ಹೋಗಿ ಕೈ ತೊಳ್ಕೊಂಬೋಗಿ ತಿನ್ನಿ ಅಂತೆ. ಹಾಗೆ ಒಂಚೂರು ತಿನ್ಬಿಟ್ಟು ನೋಡೋಣ. ಹೆಂಗದಪ್ಪ ಸಾರು? ಅಮ್ಮ ಒಳ್ಳೆ ಚೆನ್ನಾಗದಮ್ಮ ಸಾರು. ಯಾರಮ್ಮ ಕೊಟ್ಟಿದ್ವಾ? ಅಯ್ಯ, ನಾನು ಬೆಳಗ್ಗೆ ಕೆಲಸ ಇಲ್ಲಲ್ಲ ಅಂತ ಬಾಕ್ಲಾಗಿ ನಿಂತ್ಕೊಂಡಿದ್ನೆ. ಅದೇ ಗೌಣ್ಣು ಈ ಮನೆ ಕೊಟ್ಟವನಲ್ಲ, ಆ ಗೌಣ್ಣು ಹಿಂಗೆ ಯಾರೋ ಬೆಂಗಳೂರವ್ರು ಬಂದವ್ರೆ, ಅವ್ರ ಮನೆಗೆ ಕೆಲ್ಸಕ್ಕೆ ಬೇಕಂತ ಓದ್ತೀನಮ್ಮ ಅಂತಂದ. ಅದಕ್ಕೆ ಹೋಗಿ ಬೆಳಗ್ಗೆಯಿಂದ ಕೆಲಸ ಮಾಡಿದೆ. ತಿಂಗ್ಳಿಗೆ 6,000 ಕೊಡ್ತಾರಂತೆ. ನೀನು ಚೆನ್ನಾಗಿ ಮಾಡಿದ್ರೆ ಇನ್ನು ಜಾಸ್ತಿ ಮಾಡಿಕೊಡ್ತೀರಿ ಅಂತ ಹೇಳಿದ್ರು. ನಾನು ಮನೆಗೆ ಬರ್ತಾಯಿದ್ರೆ ಆ ಅಮ್ಮನ ಮನೆ ಅಮ್ಮನ ಊಟ ಕೊಟ್ಲು, ಎತ್ಕೊಂಡೋಗಮ್ಮ. ಇನ್ನು ಇವಾಗ ಏನು ಮಾಡ್ತೀರಾ, ಮೂವರೆಲ್ಲ ಇರೋದು ಅಂತ. ಅದಕ್ಕೆ ಎತ್ಕೊಂಬನಪ್ಪ. 6,000 ಕೊಡ್ತಾರಂತ? 6,000 ಕೊಡ್ತಾರಂತೆ. ಇಲ್ಲ, ಇದು ನಮ್ಮ ಅಮ್ಮನ ಮಾಡಿರೋದು ಸಾರು, ನಮ್ಮ ಅಮ್ಮನ ಮಾಡಿರೋದೆ.
ಅತ್ತೆ ಏನೇ ತಿನ್ನೆ. ಅತ್ತೆ ಅವ್ರ ಮನೆಗ ಯಾರ್ಯಾರು ಅವ್ರ ಅತ್ತೆ? ಅವ್ರ ಮನೆಗ ಯಾರೋ ಒಂದು ಹುಡುಗಿ, ಒಬ್ಬ ಅಮ್ಮನು ಒಬ್ಬ ಅಪ್ಪನು, ಒಂದು ಗಂಡು ಮಗು ಐತೆ. ಗಂಡು ಮಗುಗೆ ಎಷ್ಟು ವರ್ಷ ಅತ್ತೆ? ಅದಕ್ಕೆ 1.5 ಒಂದು 2 ವರ್ಷ ಇರ್ಬೋದೇನೋ. ಯಾಕೆ ಏನಾಯ್ತೆ? ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.